ನಮಸ್ಕಾರ ಸ್ನೇಹಿತರೆ. ಈಗ ಈ ವಿಡಿಯೋ ಮಾಡೋ ಅವಶ್ಯಕತೆ ಏನಪ್ಪ ಅಂದ್ರೆ, ಈಗ ನಮ್ಮಲ್ಲಿ SIR ನಡೀತಾ ಇದೆಯಲ್ಲ, ಇದ್ರ ಬಗ್ಗೆ ಒಂದು ಮಾಹಿತಿಯನ್ನು ಹೇಳಲು ಇಷ್ಟಪಡುತ್ತೇನೆ. ಏನಪ್ಪ ಅಂದ್ರೆ, ಕೆಲವೊಬ್ಬರು ಗೊಂದಲದಲ್ಲಿದ್ದಾರೆ. ಯಾವ ಥರ ಗೊಂದಲಪ್ಪ ಅಂತಂದರೆ, ಈಗ ಕೆಲವೊಬ್ರದ್ದು 2002ನೇ ಇಸ್ವಿಯಲ್ಲಿ ಏನು ವೋಟರ್ ಲಿಸ್ಟ್ ಇದೆಯಲ್ಲ, ಅದರಲ್ಲಿ ಕೆಲವೊಬ್ರದ್ದು ಅಡ್ರೆಸ್ಸಿನಲ್ಲಿ ಸ್ವಲ್ಪ ವ್ಯತ್ಯಾಸ ಇದೆ, ಆಮೇಲೆ ಹೆಸರಿನಲ್ಲಿ ಸ್ವಲ್ಪ ವ್ಯತ್ಯಾಸ ಇದೆ. ಹೀಗಾಗಿ ಅವರಿಗೆ ಒಂದು ಸ್ವಲ್ಪ ಇದು ಆಗ್ತಾಯಿದೆ. ಯಾವುದೇ ಗೊಂದಲಕ್ಕೀಡಾಗೋದು ಬೇಡ. ನಾನು ನಿಮಗೆ ಸಲಹೆಯನ್ನು ಕೊಡ್ತೀನಿ. ದಯವಿಟ್ಟು ನೀವೆಲ್ಲರೂ ನಿಮ್ಮಲ್ಲಿರ್ತಕ್ಕಂಥ ಒಬ್ಬರು BLO ಅಧಿಕಾರಿ ಇದಾರಲ್ಲ, ಅವರನ್ನು ಹೋಗಿ ನೇರವಾಗಿ ಭೇಟಿಯಾಗಿ ತಮ್ಮ ದಾಖಲೆಗಳನ್ನು ಅವರ ಎದುರಿಗಿಟ್ಟು, ಮೊದಲು ತಮ್ಮ ಹೆಸರು 2002ನೇ ಇಸ್ವಿಯ ವೋಟರ್ ಲಿಸ್ಟ್ನಲ್ಲಿ ಇದೆಯೋ ಇಲ್ಲೋ ಅನ್ನೋದನ್ನು ಮೊದಲು ದೃಢಪಡಿಸಿ, ನಂತರ ಮುಂದಿನ ಒಂದು ಹಂತಕ್ಕೆ ಹೋಗ್ರಿ. ತಮ್ಮ ಹೆಸರು 2002ನೇ ಚುನಾವಣಾ ಪಟ್ಟಿಯಲ್ಲಿ ಇದ್ದರೆ ಯಾವುದೇ ಹೆದರಿಕೆ ಇಲ್ಲ. ಒಂದು ವೇಳೆ ತಮ್ಮ ಹೆಸರು ಇರದೇ ಹೋಗಿದ್ದರೆ, ನಿಮ್ಮ ತಾಯಿ ತಂದೆಯ ಹೆಸರು ಇದೆ ಇಲ್ಲೋ ಕನ್ಫರ್ಮ್ ಮಾಡ್ಕೊಳ್ಳಿ. ನಿಮ್ಮ ತಾಯಿ ತಂದೆ ಹೆಸರು ಇದ್ದರೂ ನಡೆಯುತ್ತೆ, ಯಾವುದೇ ತೊಂದರೆ ಇಲ್ಲ. ಒಂದು ವೇಳೆ ನಿಮ್ಮ ಹೆಸರು ಇಲ್ಲ, ನಿಮ್ಮ ತಾಯಿ ತಂದೆಯ ಹೆಸರು ಇಲ್ಲ ಅಂದರೆ ಸ್ವಲ್ಪ ಸಮಸ್ಯೆ ಆಗುತ್ತದೆ. ಅದಕ್ಕಾಗಿ ಈ ಚುನಾವಣಾ ಆಯೋಗ ಏನು ಮಾಡಿದೆಪ್ಪ ಅಂತಂದ್ರೆ, A ಶ್ರೇಣಿ, B ಶ್ರೇಣಿ ಮತ್ತು C ಶ್ರೇಣಿ ಅಂತ ಮಾಡಿದೆ. ನೇರವಾಗಿ ನಮ್ಮ ಹೆಸರು 2002ನೇ ಚುನಾವಣಾ ಪಟ್ಟಿಯಲ್ಲಿ ಇದ್ದರೆ ನಾವು A ಶ್ರೇಣಿಯಲ್ಲಿ ಬರುತ್ತೆ. ನಂತರ ನಮ್ಮ ಹೆಸರು ಆ ಚುನಾವಣಾ ಪಟ್ಟಿಯಲ್ಲಿ ಇಲ್ಲದೆ ಹೋದರೆ, ನಮ್ಮ ತಾಯಿ ತಂದೆ ಹೆಸರು ಇತ್ತು ಅಂತಂದ್ರೆ ಆವಾಗ ನಮ್ಮದು B ಶ್ರೇಣಿಯಲ್ಲಿ ಬರುತ್ತೆ. ಒಂದು ವೇಳೆ ನಮ್ಮದು ಹೆಸರು ಇರಲಿಲ್ಲ, ನಮ್ಮ ತಾಯಿ ತಂದೆ ಹೆಸರು 2002ನೇ ಚುನಾವಣಾ ಪಟ್ಟಿಯಲ್ಲಿ ಇರಲಿಲ್ಲ ಅಂದ್ರೆ ಆವಾಗ C ಶ್ರೇಣಿಯಲ್ಲಿ ಬರುತ್ತೆ. ಅದಕ್ಕಾಗಿ C ಶ್ರೇಣಿಯಲ್ಲಿ ಬಂತು ಅಂದ್ರೆ ಅವಾಗ ನಾವು ಏನು ಮಾಡಬೇಕಾಗುತ್ತದೆ, ನಾವು ಇಲ್ಲಿಯ ಮತದಾರರು ಅನ್ನೋದು ಒಂದು ದೃಢಪಡಿಸ್ಬೇಕಾಗ್ತದೆ. ಯಾವ ಆಧಾರ ಮ್ಯಾಗೆ ದೃಢಪಡಿಸಬೇಕು? ಅವಾಗ ನಿಮ್ಗೆ ಬರ್ತ್ ಸರ್ಟಿಫಿಕೇಟ್ ಬೇಕಾಗುತ್ತೆ, ಮತ್ತು ಕೆಲವೊಂದು ದಾಖಲೆಗಳು ಬೇಕಾಗ್ತವೆ. ಅದಕ್ಕೆ ಮೊದಲು ನೀವು ನೇರವಾಗಿ 2002ನೇ ಚುನಾವಣಾ ಪಟ್ಟಿಯಲ್ಲಿ ನಿಮ್ಮ ಹೆಸರು ಇದೆಯೋ ಇಲ್ಲವೋ ಅನ್ನೋದನ್ನು ದೃಢಪಡಿಸಿಕೊಳ್ಳಿ. ಮತ್ತು ಇನ್ನೊಂದು ಏನಪ್ಪ ಅಂದರೆ, ಮನೆ ಸ್ವಸ್ತ್ಯಾರು ಇರ್ತಾರಲ್ಲ, ಆ ಸ್ವಸ್ತ್ಯಾರಿಗೆ ಸಮಸ್ಯೆ ಬರುತ್ತೆ. ಅಂದರೆ ಅವ್ರದ್ದು ತಾಯಿ ತಂದೆ ಹೆಸರು, ಅವ್ರ ತವ್ರ ಮನೆಯಲ್ಲಿ ಇರ್ತಕ್ಕಂಥ ತಾಯಿ ತಂದೆ ಹೆಸರು ಚುನಾವಣಾ ಪಟ್ಟಿಯಲ್ಲಿ 2002ನೇ ಚುನಾವಣಾ ಪಟ್ಟಿಯಲ್ಲಿ ಅವರ ತಾಯಿ ತಂದೆದು ತೆಗಿಬೇಕಾಗುತ್ತೆ. ಆವಾಗ ಈಗ ನಿಮ್ಮ ಮನೆಗೆ ಏನು ಸ್ವಸ್ತ್ಯಾರು ಬಂದಿರ್ತಾರಲ್ಲ, ಅವರ ತಾಯಿ ತಂದೆ ಚುನಾವಣಾ ಪಟ್ಟಿಯನ್ನು 2002ನೇ ಚುನಾವಣಾ ಪಟ್ಟಿಯನ್ನು ತೆಗೆದು ನಿಮ್ಮ BLO ಅಧಿಕಾರಿಯನ್ನು ಕೊಟ್ಟರೆ ಅವರು ಸರಿ ಮಾಡ್ತಾರೆ. ಇದಿಷ್ಟೇ, ಯಾವುದೇ ಗೊಂದಲ ಇಲ್ಲ. ನೀವು ಬರ್ತ್ ಸರ್ಟಿಫಿಕೇಟ್ ಅದು ಹುಡ್ಕೊಳ್ಕೆ ಹೋದ್ರೆ ಈಗ ಸಿಗೋದಿಲ್ಲ. ನೀವು ಏನು ಮಾಡ್ತೀರಿ, ಈಗ ಏನು ಹೇಳ್ತಾರೆ, ಈಗ ನನಗೆ 2-3 ಜನ ನನ್ನ ಜೊತೆ ಇವತ್ತು ಮಾತಾಡಿದರು. ಅವರು ಬರ್ತ್ ಸರ್ಟಿಫಿಕೇಟ್ ಕೇಳಿದ್ರೆ ಎಲ್ಲಿ ಸಿಗ್ತದೆ? ತಹಶೀಲ್ದಾರ್ ಆಫೀಸ್ನಲ್ಲಿ ನೀವು ನಿಮ್ಗೆ ಹುಟ್ಟಿದ ಮಗುವಿನ ಡೇಟೇ ಗೊತ್ತಿಲ್ಲ, ನೀವು ಯಾವ ಥರ ಹುಡುಕ್ತೀರಿ? ಅಲ್ಲಿ ನೋಂದಾಗಿರಂಗಿಲ್ಲ. ಅದಕ್ಕೆ ಈ ಗೋಜಿಗೆ ಹೋಗಬೇಡ್ರಿ. ನೇರವಾಗಿ ನೀವು ಚುನಾವಣಾ ಪಟ್ಟಿಯಲ್ಲಿ ನಿಮ್ಮ ಹೆಸರು ಇದೆಯೋ ಇಲ್ಲವೋ ನೋಡ್ಕೊಳ್ಳಿ. ನಿಮ್ಮ ಸ್ವಸ್ತ್ಯಾರಾಗಿದ್ರೆ ಅವ್ರ ತವ್ರ ಮನೆಯಲ್ಲಿ ಅವ್ರ ತಾಯಿ ತಂದೆಯ ಚುನಾವಣಾ ಪಟ್ಟಿ 2002ನೇದು ಅದು ತೆಗೆದ್ರೆ ಸಾಕು. ಅದು ಆ BLO ಅಧಿಕಾರಿಯನ್ನು ಅವ್ರ ತಾಯಿ ತಂದಿದ್ದು ಆ ಚುನಾವಣಾ ಪಟ್ಟಿ ತೆಗೆದು ಕೊಟ್ಟರೆ ಸಾಕು.
ಅವರು ಸರಿ ಮಾಡ್ತಾರೆ. ಇಷ್ಟೇ ಇದು, ಭಾಳ ಗೊಂದಲಕ್ಕೀಡಾಗುವ ಅವಶ್ಯಕತೆ ಇಲ್ಲ. ದಯಮಾಡಿ ಎಲ್ಲರಿಗೆ ತಲುಪುವವರೆಗೆ ಶೇರ್ ಮಾಡಬೇಕು. ಯಾಕಂದ್ರೆ ಇದು ಅಷ್ಟು ಇಂಪಾರ್ಟೆಂಟ್ ಅದ. ಇದರಲ್ಲಿ ನೀವು ಮಿಸ್ ಮಾಡ್ಕೊಂಡ್ರಿ ಅಂದ್ರೆ ಕೆಲವೊಂದು ರಾಜ್ಯಗಳಲ್ಲಿ ಈಗಾಗಲೇ ಈ SIR ಆಗಿದೆ. ಅವರಿಗೆ ಡಿಟೆನ್ಷನ್ ಸೆಂಟರ್ನಲ್ಲಿ ಹಾಕಿದ್ದಾರೆ ಕೆಲವೊಬ್ರಿಗೆ. ಯಾವುದೇ ಮಾಹಿತಿ ಸರಿಯಾಗಿ ಕೊಡದೇ ಇದ್ದದಕ್ಕೆ. ದಯಮಾಡಿ ಮತ್ತು ಇನ್ನೊಂದು ವಿಷಯ ಏನಪ್ಪ ಅಂದ್ರೆ, ಗಂಭೀರ ವಿಷಯ ನೀವು ತೊಗೋಬೇಕು. ಏನಪ್ಪ ಅಂದ್ರೆ, ನಿಮ್ಮದು SIR ಲಿಸ್ಟ್ನಲ್ಲಿ ಆ BLO ಅಧಿಕಾರಿಯವರು A ಶ್ರೇಣಿ ಮತ್ತು B ಶ್ರೇಣಿಯಲ್ಲಿ ಹಾಕಿದ್ದಾರೋ ಇಲ್ಲೋ ಅನ್ನೋದನ್ನು ಕನ್ಫರ್ಮ್ ಮಾಡ್ಕೊಳ್ಳಿ. ಒಂದು ವೇಳೆ ನಿಮ್ಗೆ C ಶ್ರೇಣಿಯಲ್ಲಿ ಹಾಕಿದರೆ ನಿಜವಾಗಿಯೂ ನೀವು ತೊಂದರೆಗೀಡಾಗ್ತೀರಿ. ದಯಮಾಡಿ ನೀವು ಪ್ರತಿಯೊಬ್ಬರು ತಪ್ಪದೆ ನೀವು ನಿಮ್ಮ BLO ಅಧಿಕಾರಿಯನ್ನು ಮೀಟ್ ಆಗ್ರಿ. ಸರಿಯಾಗಿ ಫಾರ್ಮ್ ತುಂಬಿದಾರೋ ಇಲ್ಲೋ ನೋಡಿರಿ. ಅದು A ಶ್ರೇಣಿಯಲ್ಲಿ ಇದೆಯೋ ಇಲ್ಲೋ ಅನ್ನೋದನ್ನು ಕನ್ಫರ್ಮ್ ಮಾಡ್ಕೊಳ್ಳಿ. ಅವರು ಕೆಲವೊಬ್ಬರು ಅಧಿಕಾರಿಗಳು ಮನೆಗೆ ತಿರುಗಾಡದೇ ಕೂತಲ್ಲೇ ಎಲ್ಲೋ ಕೆಲಸ ಮಾಡ್ತಾರೆ. ಅದು ಯಾವ ಥರ ತುಂಬ್ತಾರೋ ಗೊತ್ತಿಲ್ಲ. ಅದಕ್ಕೆ ದಯಮಾಡಿ ನಿಮ್ಮದು ಸರಿಯಾಗಿ ಫಾರ್ಮ್ ಸಬ್ಮಿಟ್ ಆಗಿದೆಯೋ ಇಲ್ಲೋ ಅನ್ನೋದನ್ನು ಕನ್ಫರ್ಮ್ ಮಾಡ್ಕೊಳ್ಳಿ. ಆಗ ಮಾತ್ರ ನೀವು ಈ ತೊಂದರೆಯಿಂದ ಹೊರಗೆ ಬರಲಿಕ್ಕೂ ಸಾಧ್ಯ ಇದೆ. ದಯವಿಟ್ಟು ಈ ವಿಡಿಯೋವನ್ನು ಎಲ್ಲರಿಗೆ ಮುಟ್ಟುವವರೆಗೆ ಶೇರ್ ಮಾಡಬೇಕಂತ ನನ್ನ ಕಳಕಳಿಯ ವಿನಂತಿ. ನಮಸ್ಕಾರ.